ಸ್ನೇಹಿತರೆ, ಕಿಚ್ಚನ ಪಂಚಾಯಿತಿ ಸ್ಪೆಷಲ್ ಪ್ರೋಮೋ ರಿಲೇಟೆಡ್ ಆಗಿ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ. ಪ್ರೋಮೋದಲ್ಲಿ ಧ್ರುವನ್ ಮತ್ತು ರಜತ್ ಮಧ್ಯೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ವಾದ ವಿವಾದಕ್ಕೆ ಗೇಟ್ ಆಗಿದ್ದಾರೆ. ಯಾರು ಸರಿ ಯಾರು ತಪ್ಪು ಏನು ಕತೆ ಇದನ್ನೆಲ್ಲ ಡೀಟೇಲ್ ಆಗಿ ನೋಡೋಣ. ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಧ್ರುವಂತ್ ಅವರ ಹೇಳಿಕೆ, ನನ್ನ ಮೇಲೆ ಕಂಟಿನ್ಯೂಸ್ ಆಗಿ ಬ್ಲೇಮ್ ಮಾಡ್ತಾ ಇರೋರು, ಆ ಡ್ಯಾಮೇಜ್ ನನಗೆ ಬೇಡ ಸರ್. ರಜತ್ ಅವರ ಕೌಂಟರ್, ಡ್ಯಾಮೇಜ್ ಮಾಡ್ಕೋತಿರೋದು ನಿನ್ಗೆ ನೀನೆ, ನಿನ್ನ ವರ್ತನೆ, ನಿನ್ನ ಮಾತು, ನಿನ್ನ ರಿಯಾಕ್ಷನ್ಗಳೇ ನಿನ್ನ ಸಮಸ್ಯೆ. ಅಲ್ಲಿ ಇಬ್ಬರ ಮಾತು ಕೂಡ 1 to 1 ಫೈರ್ ಆಗಿ ಹೋದಂತೆ ಕಾಣಿಸ್ತಾ ಇದೆ. ನೋಡುವವರಿಗೆ ಒಬ್ಬನೇ ಪರ್ಸನಲ್ ಅನ್ಪ್ರೆಡಿಕ್ಟಬಲ್ ಅನಿಸ್ಬೇಕು ಅಂದ್ರೆ ಅದು ಧ್ರುವಂತ್. ಒಮ್ಮೆ ಕಾಲ್ಮ್ ಆಗಿರ್ತಾರೆ, ಮುಂದಿನ ಕ್ಷಣ ರಿಯಾಕ್ಷನ್ ಎಲ್ಲೂ ಹೋಗಿರೋದ್ರಂತೆ. ಯಾರಾದ್ರೂ ನಿಮ್ಮುಕ್ತ ಹೇಳಿದರೆ ಸಿಕ್ಕಾಪಟ್ಟೆ ಬೇಸರ, ಡಾಮಿನೇಷನ್ ಕೂಡ ಜಾಸ್ತಿ, ಗುಂಪಿನೊಳಗೆ ಒಪಿನಿಯನ್ ಶಿಫ್ಟ್ ಆಗೋ ಹ್ಯಾಬಿಟ್. ನಾಮಿನೇಷನ್ ಅಲ್ಲಿ, ಚರ್ಚೆಯಲ್ಲಿ, ಟಾಸ್ಕ್ ಅಲ್ಲಿ ಧ್ರುವ ಅವರ ಬಾಡಿ ಲ್ಯಾಂಗ್ವೇಜ್ ಕೆಲವೊಮ್ಮೆ ಇತರರಿಗೆ ಇರಿಟೇಷನ್ ಕೊಡ್ತಾ ಇದೆ. ಅವರ ಇಮಿಟೇಟ್ ಮಾಡೋದಿರಲಿ, ಆ್ಯಂಗರ್ ಕಂಟ್ರೋಲ್ ಇರೋದಿರಲಿ, ಕೆಲವೊಮ್ಮೆ ಓವರ್ ರಿಯಾಕ್ಷನ್, ಈ ಮಿಶ್ರಣವೇ ಅವರಿಗೆ ಮಿಸ್ಟರಿ ಪರ್ಸನಲ್ ಲುಕ್ ಕೊಡ್ತಾ ಇದೆ. ಇನ್ನು ರಜತ್ ಸ್ಟ್ರೇಟ್ ಫಾರ್ವರ್ಡ್. ರಜತ್ ಬಂದಾಗ ಒಂದು ಕ್ಲಾರಿಟಿ ಇದೆ, ಮುಖಕ್ಕೆ ಹೇಳ್ತಾರೆ, ಖಡಕ್ ಟೋನ್, ಯಾವುದನ್ನ ಸಲ್ಯೂಟ್ ಮಾಡೋದಿಲ್ಲ, ಡಾಮಿನೇಷನ್, ಕಾಂಪಿಟೇಷನ್, ಅಟಿಟ್ಯೂಡ್ ಮೇಂಟೈನ್ ಪರ್ಫೆಕ್ಟ್ಲಿ. ಧ್ರುವನ್ ಕೂಡ ಸೇಮ್ ಕ್ಯಾಟಗರಿ, ಆದರೆ ಧ್ರುವ ಅವರ ರಿಯಾಕ್ಷನ್ ಜಾಸ್ತಿ ಅನ್ಪ್ರೆಡಿಕ್ಟೇಬಲ್. ಮನೆ ಬಿಟ್ಟು ಹೋಗುವ ವಿಷಯ ಈ ಸೀಸನ್ ತುಂಬಾ ಸಲ ಕೇಳಿದ್ವಿ, ನಾನು ಹೋಗ್ತೀನಿ, ಇನ್ನು ಐ ಕಾಂಟ್ ಹ್ಯಾಂಡಲ್ ದ ಪ್ರೆಟಿವೇಶನ್. ನೋಡಿದ್ರೆ ಹೋಗ್ಬೇಕು ಅನಿಸೋಲ್ಲ, ಅಟೆನ್ಷನ್ ಕೊಡೋ ಟಾಪಿಕ್ ಆಗಿಬಿಟ್ಟಿದೆ. ಸಣ್ಣ ವಿಷಯಕ್ಕೂ ಹೈಪ್ ಸೆನ್ಸಿಟಿವ್ ರಿಯಾಕ್ಷನ್. ಧ್ರುವ ಹೇಳಿದ್ದು, ನನ್ನ ಮೇಲೆ ಬರ್ತಿರೋ ಬೇಮ್ಸ್ ನನಗೆ ಬೇಕಾಗಿಲ್ಲ. ಆದರೆ ವಿಸಿಟರ್ಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಅವ್ರ ಮನೆಯಲ್ಲಿ ಎಲ್ಲ ಬಗ್ಗೆ ಒಪಿನಿಯನ್ ಹಾಕೋದು, ಡಿಸ್ಕಷನ್ ಮಾಡೋದು, ಡಾಮಿನೇಟ್ ಮಾಡೋದು, ಈ ಎಲ್ಲವೂ ಕೂಡ ಡ್ಯಾಮೇಜ್ ಕ್ಯಾಟಗರಿಗೆ ಸೇರುತ್ತೆ. ಬಾಡಿ ಲ್ಯಾಂಗ್ವೇಜ್ ಕೂಡ ಹಲವರಿಗೆ ಅನ್ಕಂಫರ್ಟೇಬಲ್ ಆಗಿತ್ತು. ಸೊ ರಜತ್ ಹೇಳಿದ ಪಾಯಿಂಟ್ ಟೋಟಲಿ ಕರೆಕ್ಟ್ ಅಂತ ಅನಿಸುತ್ತೆ. ರಜತ್ ವರ್ಸಸ್ ಧ್ರುವಂತ್ ಕಿಚ್ಚನ ಮುಂದೆ ಕ್ಲಾಶ್. ಪ್ರೋಮೋ ಲುಕ್ ಅಲ್ಲಿ ಧ್ರುವ ಹೇಳ್ತಾರೆ, ನಾನು ನೇರವಾಗಿ ಮಾತಾಡ್ತೀನಿ, ಟೋಟಲಿ ಮಾಡಲ್ಲ. ರಜತ್ ಕೂಡ ಇನ್ಸ್ಟೆಂಟ್ಲಿ ಕೌಂಟರ್ ಕೊಡ್ತಾರೆ, ನಿನ್ನ ಟೇಕ್ ಇಟ್, ನನ್ನ ಮುಂದೆ ಆಟಿಟ್ಯೂಡ್ ಬೇಡ. ಇವರಿಬ್ಬರು ಕ್ಲಾಶ್ ನೆಕ್ಸ್ಟ್ ವೀಕ್ ಹೈಲೈಟ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಸುದೀಪ್ ಸರ್ ಸೈಡ್ ನಿಂದ ವಾರ್ನಿಂಗ್ ಟೋನ್, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಿ. ಒಟ್ಟಿನಲ್ಲಿ ಟುಡೇ ಪ್ರೋಮೋ ರಿವ್ಯೂ ಡ್ರಾಮಾ ಇದೆ, ಎಮೋಷನಲ್ ಇದೆ, ಕ್ಲಾಶ್ ಇದೆ, ಮಿಸ್ಟರ್ ಇದೆ, ಮಾಸ್ ಡೈಲಾಗ್ ಇದೆ. ಈ ಕಂಟೆಂಟ್ ಡೆಫಿನೆಟ್ಲಿ ಎಪಿಸೋಡ್ ಮಸಾಲ ಹೆಚ್ಚಿಸುತ್ತೆ. ಗೈಸ್, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.